ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಛೇ, ಇವಳು ಯಾಕೆ ಬಂದ್ಲು? ಇವಳಿಗೆ ನಂದಿನಿ ಅಮ್ಮೋರು ಇಲ್ಲಿರೋದ್ರ ಬಗ್ಗೆ ಅನುಮಾನ ಏನಾದರೂ ಬಂತ? ಏನು ಮಾಡೋದೀಗ? ಶ್ರಾವಣಿ, ಚೆನ್ನಾಗಿದೆಯಮ್ಮ. ಮುಖದಲ್ಲಿ ಮದುವೆ ಕಳೆ ಎದ್ದು ಕಾಣ್ತಾ ಇದೆ. ಒಬ್ಬರನ್ನೇ ಎರಡೆರಡು ಸಲ ಮದುವೆ ಆಗೋ ಭಾಗ್ಯ ಯಾರಿಗೆ ಸಿಗುತ್ತಲ್ವಾ? ಅಲ್ವಾ ಪದ್ಮನಾಭ ಅವರೇ? ಹೌದು, ನನ್ನ ಮೊಮ್ಮಗಳು ಭಾಗ್ಯವಂತೇನೆ. ಅವಳ ಪ್ರೀತಿನ ಅವಳು ಪಡ್ಕೊಂಡಿದ್ದಾಳೆ. ಈಗ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನಿಜ ಅಮ್ಮ ಅವ್ರೆ, ಶ್ರಾವಣಿ ಯಾರನ್ನು ಪ್ರೀತಿಸ್ಲೋ ಅವನನ್ನೇ ಮದುವೆ ಆದ್ಲು. ಈಗ ಮತ್ತೆ ಅವನನ್ನೇ ನಮ್ಮೆಲ್ಲರೂ ಮುಂದೆ ಮದುವೆ ಆಗ್ತಿದ್ದಾಳೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ನನಗೆ ಸುಬ್ಬು ಬೇರೆ ಅಲ್ಲ, ಮಾಡಿ ಬೇರೆ ಅಲ್ಲ. ಇವರಿಬ್ರು 7 ಜನ್ಮಕ್ಕೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಹೇಗೋ ನಿಮ್ಮ ಜೊತೆ ಬಂದಿದ್ದಕ್ಕೆ ಶ್ರಾವಣಿನ ನೋಡೋ ಹಾಗಾಯ್ತು. ಅದು ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆಯೋ. ಅಲ್ಲ, ಇಂಥದ್ದೊಂದು ಊರಿದೆ, ಈ ಊರಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ವಿಚಿತ್ರ ನೋಡು, ವಂದನ ಎಲ್ಲೋ ಟಿವಿನಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ಲು. ಅವಳು ಹೇಳ್ತಾ ಇದ್ದಾಗೆ ನನಗೆ ಈ ದೇವಸ್ಥಾನ ನೋಡಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು. ತಮಾಷೆ ಅಂದರೆ, ನಾನು ಶ್ರಾವಣಿಗೆ ಕಾಲ್ ಮಾಡಿದಾಗ ಅವಳು ಇದೇ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂತಂದ್ಲು. ನೋಡು, ದೇವ್ರ ಸಂಕಲ್ಪ ಇದ್ರೆ ಅವನೇ ತನ್ನ ಸನ್ನಿಧಿಗೆ ನಮ್ಮನ್ನು ಕರೆಸ್ಕೋತಾನೆ. ಸದ್ಯ ಹಾಗಿದ್ರೆ ವಂದನಮ್ಮವ್ರು ಹೇಳಿರೋ ದೇವಸ್ಥಾನ ಅಂತ ಕೇಳಿ ಅಮ್ಮವ್ರು ಇಲ್ಲಿಗೆ ಬಂದಿರೋದು. ಇವ್ರಿಗೆ ಯಾವುದೇ ರೀತಿ ಅನುಮಾನ ಬಂದಿಲ್ಲ. ಪದ್ಮನಾಭ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಅವರು ದೇವಸ್ಥಾನದ ಬಗ್ಗೆ ಕೇಳ್ತಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಾಯ್ತು. ತುಂಬ ಶಕ್ತಿ ಇರೋ ಕ್ಷೇತ್ರ ಅಮ್ಮವ್ರೆ ಇದು. ಇಲ್ಲಿ ಬರಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಶ್ರಾವಣಿ ಅಮ್ಮವ್ರಿಗೆ ಹೇಳಿದೆ, ಬಂದ್ಬಿಟ್ವಿ. ಹೌದು ಅಜ್ಜಿ, ಇಂಥ ಒಳ್ಳೆ ಕ್ಷೇತ್ರಕ್ಕೆ ನಾನು ಮೊದಲನೇ ಸಲ ನಿಮ್ಮ ಜೊತೆ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಒಳ್ಳೆ ಕ್ಷೇತ್ರದಲ್ಲಿ ಮೊದಲನೇ ಸಲ ನಂದಿನಿ ಅಮ್ಮವರು ಮಗಳನ್ನ ನೋಡೋ ಅಂಥ ಭಾಗ್ಯ ಸಿಕ್ಕಿದೆ. ಜೊತೆಗೆ ಎಷ್ಟೋ ವರ್ಷಗಳಾದಮೇಲೆ ತಾಯಿನ ನೋಡ್ತಾ ಇದ್ದಾರೆ. ದೇವರೇ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಂದಿನಿ ಅಮ್ಮವರು ಇವರಿಬ್ಬರನ್ನ ನೋಡೋ ಹಾಗಾಗಲಿ. ಅಜ್ಜಿ, ಹೊರಡನ್ವಾ? ಹಾ ಮಾವ. ಇವನ್ ಯಾಕೆ ಹೀಗಾಡ್ತಿದ್ದಾನೆ? ಇವರೆಲ್ಲ ನನ್ನ ಮುಂದೆ ಏನಾದರೂ ಸುಳ್ಳು ಹೇಳ್ತಿದ್ದಾರಾ? ಬೇಕಂತಾನೆ ಇವಳು ಇಲ್ಲಿ ಮೀಟ್ ಮಾಡಿ ನನ್ನ ಹತ್ರ ನಾಟಕ ಆಡ್ತಿದ್ದಾರೆ. ಅಥವಾ ಇವರು ಹೇಳಿರೋದೆಲ್ಲ ನಿಜಾನಾ? ಅಥವಾ ಇವ್ರಿಲ್ಲಿ ಮೀಟ್ ಮಾಡಿರೋದು ಕೋಇನ್ಸಿಡೆನ್ಸಾ?
ಅಮ್ಮ ನಂದಿನಿ. ಸಂಹಾರ, ಶತ್ರು ನಾಶ ಅಂತೆಲ್ಲ ಹೇಳ್ತಿದ್ದಾರೆ. ಇವ್ರು ಹೇಳ್ತಿರೋದೆಲ್ಲ ನಿಜ ಆಗುತ್ತಾ? ನಾನು ಏನ್ ಪ್ಲಾನ್ ಮಾಡಿದ್ರು ಅದ್ ನಡೀತಾನೆ ಇಲ್ವಲ್ಲ. ಮೊದಲು ಈ ಶ್ರಾವಣಿ ಈ ದೇವಸ್ಥಾನಕ್ಕೆ ಯಾಕೆ ಬಂದಿದ್ದಾಳೆ ಅಂತ ತಿಳ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಇಲ್ಲೊಬ್ರು ಹೆಂಗಸ್ರು ನಿಂತಿದ್ರಲ್ಲ, ಅವರಲ್ಲಿ ಯಾರು ಇರ್ಲಿಲ್ಲ ಮೇಡಮ್ ಇಲ್ಲಿ. ಇಲ್ಲ, ಇಲ್ಲೊಬ್ರು ಇದ್ರು. ಒಬ್ರು ಮುಸ್ಕ್ ಹಾಕೊಂಡು ನಿಂತಿದ್ರು. ಗೊತ್ತಿಲ್ಲ ಮೇಡಮ್. ನಾನ್ ನೋಡಿದ್ದು ನಿಜನಾ? ಅವಳು ನಂದಿನಿ ತಾನೆ? ಅಥವಾ ನಾನು ಭ್ರಮೇಲಿದ್ದೇನಾ? ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡ್ರೆ ಶತ್ರು ಸಂಹಾರ ಖಂಡಿತ. ಬೆನ್ನಿಂದ ಚೂರಿ ಹಾಕಂತ ಯಾವ ಶತ್ರುಗಳು ಉಳಿಯೋದಿಲ್ಲ, ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗೋಗ್ತಾರೆ. ಅಂದ್ರೆ ಈ ಮಾತುಗಳನ್ನೆಲ್ಲ ಕೇಳಿ ನನಗೆ ಈ ರೀತಿ ಭ್ರಮೆ ಆಗ್ತಿದ್ಯಾ? ನನ್ನ ಕಣ್ಣು ನನಗೆ ಮೋಸ ಮಾಡ್ತಿದ್ಯಾ? ಏನಾಗ್ತಿದೆ ಇಲ್ಲಿ?